ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ನೀರಿನ ಪ್ರದೂಷಣೆಯ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ನೀರಿನ ಪ್ರದೂಷಣೆಯ ಪರಿಣಾಮಗಳಾಗಿರುತ್ತವೆ, ನೀರಿನ ಪ್ರದೂಷಣೆಯ ಕಾರಣಗಳಾಗಿರುತ್ತವೆ ಎಂಬುದನ್ನು ನಾವು ಅಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಈಗ ನಾವು ಮೃತ್ತಿಕಾ ಪ್ರದೂಷಣೆಯ ಬಗ್ಗೆ ಅಭ್ಯಾಸವನ್ನು ಮಾಡುವರಿದ್ದೇವೆ. ಸ್ವಲ್ಪ ನೆನಪಿಸಿಕೊಳ್ಳಿರಿ ಎಂದು ಹೇಳಿದ್ದಾರೆ. ನೋಡ್ರಿ, ಭೂಮಿಯ ಸವಕಳಿ ಎಂದರೆ ಏನು? ಭೂಮಿಯ ಸವಕಳಿ ಎಂದರೆ ಯಾವುದಿರುವುದು? ಭೂಮಿಯ ಸವಕಳಿ ಎಂದರೇನೆ ಯಾವಾಗ ಮಣ್ಣಿನ ಫಲವತ್ತತೆಯು ಕಡಿಮೆ ಆಗುತ್ತದೆ ಆಗ ಆ ಭೂಮಿ ಸವಕಳಿತವಾಗಿದೆ ಎಂದು ಹೇಳುತ್ತೇವೆ. ಮೃತ್ತಿಕೆಯ ಫಲವತ್ತತೆ ಕಡಿಮೆಯಾಗುವ ಕಾರಣಗಳು ಯಾವುವು? ಮೃತ್ತಿಕೆ ಎಂದರೇನೆ ಮೃದೆ ಎಂದರೇನೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುವ ಕಾರಣಗಳು ಯಾವುವು? ಮಣ್ಣಿನ ಫಲವತ್ತತೆ ಕಡಿಮೆಯಾಗುವ ಕಾರಣಗಳಲ್ಲಿ ಒಂದು ಮಹತ್ವದಾದ ಕಾರಣ ಎಂದರೆ ಕೀಟನಾಶಕಗಳ ಉಪಯೋಗವಾಗಿರಲಿ, ಇಲ್ಲವೇ ರಾಸಾಯನಿಕ ಗೊಬ್ಬರಗಳ ಉಪಯೋಗವಾಗಿರಲಿ, ಇವು ತುಂಬ ಮಹತ್ವದ ಒಂದು ಕಾರಣಗಳಾಗಿರುತ್ತವೆ. ಪೃಥ್ವಿಯ ಮೇಲಿನ ಬಹುಸಂಖ್ಯೆ ಯಾವ ಭೂಮಿ ಇದೆ ಅದು ಬಹುಸಂಖ್ಯೆ ಭಾಗ ಭೂಮಿ ಇದು ಬರ್ಫಾಚ್ಛಾದಿತವಾಗಿದೆ ಎಂದರೆ ಬರ್ಫ ಆಚ್ಛಾದಿತವಾಗಿದೆ ಎಂದರೆ ಬರ್ಫವು ಅಲ್ಲಿ ಬೀಳುತ್ತದೆ. ಮತ್ತು ಕೆಲವೊಂದರಲ್ಲಿ ಮರಳುಗಾಡು ಪ್ರದೇಶವಿದೆ, ಕೆಲವೊಂದರಲ್ಲಿ ಪರ್ವತ ಗುಡ್ಡಗಳಿವೆ. ಹೀಗೆ ಅನೇಕ ಭೂಮಿಯಲ್ಲಿ ಅನೇಕ ಪ್ರಕಾರದ ವಾತಾವರಣವಿದೆ ಅಲ್ಲಿ. ಹಾಗಾದರೆ ಕೂಡ ಪೃಥ್ವಿಯ ಒಟ್ಟು ಭಾಗದಲ್ಲಿ ಭೂಮಿಯ ಪಾತ್ರ ತುಂಬ ಕಡಿಮೆ ಇದೆ. ನಮಗೆ ಗೊತ್ತಿದೆ, ನೀರಿನ ಪಾತ್ರ ಹೆಚ್ಚು ಇರುತ್ತದೆ ಮತ್ತು ಪೃಥ್ವಿಯಲ್ಲಿಯ ಭೂಮಿಯ ಪಾತ್ರ ಕಡಿಮೆ ಇದೆ. ಮಣ್ಣಿನ ಭೌತಿಕ ಗುಣಧರ್ಮ ಇರುತ್ತದೆ, ಅದರ ಜೈವಿಕ ಗುಣಧರ್ಮಗಳು ಇರುತ್ತವೆ ಮತ್ತು ಅದರ ರಾಸಾಯನಿಕ ಗುಣಧರ್ಮಗಳು ಇರುತ್ತವೆ. ಮತ್ತು ಮಣ್ಣಿನ ಈ ಭೌತಿಕ, ಜೈವಿಕ, ರಾಸಾಯನಿಕ ಗುಣಧರ್ಮಗಳಲ್ಲಿ ಮಾನವನ ಕೆಲಸದಿಂದಾಗಿ, ಮಾನವನ ಕಾರ್ಯದಿಂದಾಗಿ, ಕೃತಿಯಿಂದಾಗಿ ಯಾವ ಬದಲಾವಣೆಗಳಾಗುತ್ತವೆಯೋ ಅದರಿಂದ ಮಣ್ಣಿನ ಯಾವ ಫಲವತ್ತತೆ ಇರುತ್ತದೆ ಅದು ಕಡಿಮೆ ಆಗುತ್ತದೆ. ಮಣ್ಣಿನ ಫಲವತ್ತತೆ, ಮಣ್ಣಿನ ಉತ್ಪಾದಕತೆ ಕಡಿಮೆ ಆಗುತ್ತದೆ ಮತ್ತು ಇದಕ್ಕೆ ನಾವು ಮಣ್ಣು ಪ್ರದೂಷಿತವಾಯಿತು ಎಂದು ಅನ್ನುತ್ತೇವೆ. ಮಣ್ಣಿನ ಫಲವತ್ತತೆ ಕಡಿಮೆ ಆದರೆ ಅದರ ರಾಸಾಯನಿಕ, ಭೌತಿಕ ಮತ್ತು ಜೈವಿಕ ಗುಣಧರ್ಮಗಳಲ್ಲಿ ಬದಲಾವಣೆಯಾದರೆ ಅದನ್ನು ನಾವು ಮಣ್ಣು ಪ್ರದೂಷಿತವಾಗಿದೆ ಎಂದು ನಾವು ಹೇಳುತ್ತೇವೆ. ಹೀಗೆ ಇಲ್ಲಿ ಮಣ್ಣಿನ ಪ್ರದೂಷಣೆಯ ಕೆಲವು ಉದಾಹರಣೆಗಳನ್ನು ಕೊಡಲಾಗಿದೆ. ನೋಡಿರಿ, ಇದು ಫಲವತ್ತಾದ ಮಣ್ಣು ಇದೆ, ಆದರೆ ಇಲ್ಲಿ ನೋಡಿರಿ ಇದು ಫಲವತ್ತಾದ ಅಲ್ಲದೆ ಇದು ಮಣ್ಣು ಪ್ರದೂಷಿತವಾಗಿದೆ. ಇಲ್ಲಿನ ಮಣ್ಣು ಪ್ರದೂಷಿತವಾಗಿದ್ದು ಇಲ್ಲಿನ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಗುಣಧರ್ಮಗಳಲ್ಲಿ ನಮಗೆ ಬದಲಾವಣೆಯಾಗಿದ್ದು ಕಂಡು ಬರುತ್ತಿದೆ. ಈಗ ಬದಿಯ ಎರಡು ಭಾಗಕ್ಕೆ ಹೋಲಿಕೆ ಮಾಡಿರಿ ಎಂದು ಹೇಳಿದ್ದಾರೆ. ಎಂದರೇನೆ ಇದು ಫಲವತ್ತಾಗಿದೆ ಮತ್ತು ಇದು ಅಫಲವತ್ತು ಎಂದರೇನೆ ಮಣ್ಣು ಪ್ರದೂಷಿತವಾಗಿದೆ. ಈಗ ನೋಡ್ರಿ, ಇಲ್ಲಿ ನೀಲಿ ಬಾಕ್ಸ್ನಲ್ಲಿ, ನೀಲಿ ಚೌಕಟ್ಟಿನಲ್ಲಿ ಮನೆಯೊಳಗಿನ ತ್ಯಾಜ್ಯ ವಸ್ತು ಮತ್ತು ಜೈವಿಕ ವಸ್ತುಗಳು, ಜೈವಿಕ ತ್ಯಾಜ್ಯ ಪದಾರ್ಥಗಳು, ಹೊಲದಿಂದ ಹೊರಬೀಳುವ ಪದಾರ್ಥಗಳು, ಇವುಗಳ ಪ್ರತಿಯೊಂದರ 5 ಉದಾಹರಣೆಗಳನ್ನು ಕೊಡಿರಿ ಮತ್ತು ಇವುಗಳು ಮಣ್ಣಿನಲ್ಲಿ ಯಾವಾಗ ಬೆರೆತುಕೊಳ್ಳುತ್ತವೆ ಅದರಿಂದ ಮಣ್ಣಿನ ಪ್ರದೂಷಣೆ ಹೇಗೆ ಆಗುತ್ತದೆ ಎಂಬುದರ ಕಾರಣವನ್ನು ನಿಮ್ಮ ಶಬ್ದಗಳಲ್ಲಿ ಎಂದರೆ ಆಡು ಮಾತುಗಳಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ. ಮಣ್ಣಿನಲ್ಲಿ ತ್ಯಾಜ್ಯ ವಸ್ತುಗಳು ಯಾವ ಹಾನಿಕಾರಕ ವಸ್ತುಗಳು ಇರುತ್ತವೆ ಮತ್ತು ಜೈವಿಕ ಹಾನಿಕಾರಕ ವಸ್ತುಗಳು ಯಾವ ಇರುತ್ತವೆ ಅವು ಮಣ್ಣಿನಲ್ಲಿ ಒಂದು ವೇಳೆ ಬೆರೆತುಕೊಂಡರೆ ಮಣ್ಣಿನ ಪ್ರದೂಷಣೆ ಎಂದರೆ ಮೃತ್ತಿಕೆ ಪ್ರದೂಷಣೆ ಯಾವ ಪ್ರಕಾರವಾಗಿ ಹೋಗುತ್ತದೆ ಎಂಬುದರ ಬಗ್ಗೆ ನಿಮ್ಮ ಶಬ್ದಗಳಲ್ಲಿ ಎಂದರೆ ಆಡು ಮಾತಿನಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ. ಅದನ್ನು ನೀವು ಕೃತಿ ಮಾಡಿರಿ. ಈಗ ಮಣ್ಣಿನ ಪ್ರದೂಷಣೆಯ ಪರಿಣಾಮಗಳು ಯಾವಾಗುತ್ತದೆ? ಮಣ್ಣಿನ ಪ್ರದೂಷಣೆ ಆಗುತ್ತದೆ ಅನೇಕ ಕಾರಣಗಳಿಂದ. ಯಾವುದರಿಂದ? ಜೈವಿಕ ಪದಾರ್ಥಗಳಿಂದ, ಅಜೈವಿಕ ಪದಾರ್ಥಗಳಿಂದ, ಮಾನವನ ಅನೇಕ ಕೃತಿಗಳಿಂದ, ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ, ಕೀಟನಾಶಕಗಳಿಂದಾಗಿ ನೋಡಿದೆ. ಆದರೆ ಇದರ ಪರಿಣಾಮ ಏನಾಗುತ್ತದೆ ನೋಡುವ. ಕಾರ್ಖಾನೆಯಲ್ಲಿ ಲವಣಯುಕ್ತ ಎಂದರೆ ಕ್ಷಾರಯುಕ್ತ, ಆಮ್ಲಯುಕ್ತ ನೀರು ಎಂದರೆ ನೀರಿನಲ್ಲಿ ಆಮ್ಲ ಬೆರೆತುಕೊಂಡರೆ ಆ ನೀರು ಆಮ್ಲಯುಕ್ತ ನೀರಾಗುವುದು. ಇವೆಲ್ಲವುಗಳು ಮಣ್ಣಿನಲ್ಲಿ ಒಂದು ವೇಳೆ ಕೂಡಿಕೊಂಡರೆ ಆ ಮಣ್ಣು ಬರಡು ಆಗುತ್ತದೆ. ಮಣ್ಣು ಅಲ್ಲಿ ಬರಡು ಆಗುತ್ತದೆ. ಕಿರಣೋತ್ಸರ್ಜಕ ಪದಾರ್ಥಗಳು ಮತ್ತು ಇತರ ಅನೇಕ ಪ್ರದೂಷಕಗಳು ಒಂದು ವೇಳೆ ಮೃತ್ತಿಕೆಯ ಮೇಲೆ ಎಂದರೇನೆ ಮಣ್ಣಿನ ಮೇಲೆ ಬಿದ್ದರೆ ಮಣ್ಣು ಅಲ್ಲಿ ಕಿರಣೋತ್ಸರ್ಜಕ ಪದಾರ್ಥದಿಂದಾಗಿ ಪ್ರದೂಷಣವಾಗುತ್ತದೆ ಮತ್ತು ಈ ಪ್ರದೂಷಿತದಿಂದಾಗಿ ಆ ಪ್ರದೂಷಣೆಯು ಬೆಳೆಗಳಲ್ಲಿ ಎಂದರೇನೆ ಯಾವುದೇ ಪ್ರಕಾರದ ಬೆಳೆ ಆಗಿರಲಿ, ಅದು ಗೋಧಿ, ಅಕ್ಕಿ, ಜೋಳ, ಹೀಗೆ ಯಾವುದೇ ಪ್ರಕಾರದ ಬೆಳೆ ಆಗಿರಲಿ ಆ ಬೆಳೆಗಳಲ್ಲಿ ಈ ಪ್ರದೂಷಣೆಯು ಹೋಗುತ್ತದೆ. ನೀರಿನಲ್ಲಿ ಕೂಡ ಕೂಡಿಕೊಳ್ಳುತ್ತದೆ ಮಳೆಯಿಂದಾಗಿ ಮತ್ತು ಈ ಪ್ರಕಾರವಾಗಿ ಇದು ಸಂಪೂರ್ಣ ಆಹಾರ ಸರಪಳಿಯಲ್ಲಿ ಸೇರಿಕೊಳ್ಳುತ್ತದೆ ಮತ್ತು ಮಾನವನಿಗೂ ಕೂಡ ಅಲ್ಲಿ ಘಾತವನ್ನು ನಿರ್ಮಾಣ ಮಾಡುತ್ತದೆ. ಒಂದು ವೇಳೆ ಈ ಮಣ್ಣಿನ ಪ್ರದೂಷಣೆ ಆದರೆ ಮೃತ್ತಿಕೆ ಪ್ರದೂಷಣೆ ಆಗಿದೆ, ಆದರೆ ಜಲಪ್ರದೂಷಣೆಯು ಕೂಡ ಆಗುತ್ತದೆ. ಹೀಗೆ ನೋಡ್ರಿ, ಮೃತ್ತಿಕೆ ಪ್ರದೂಷಣೆ ಆದರೆ ಮಳೆಯ ನೀರಿನೊಂದಿಗೆ ಈ ಮೃತ್ತಿಕೆಯು ಎಂದರೆ ಮಣ್ಣು ನದಿಗಳಲ್ಲಿ ಹೋಗಿಕೊಡುತ್ತದೆ ಮತ್ತು ಇದರಿಂದಾಗಿ ಅಲ್ಲಿನ ನೀರಿನ ಪ್ರದೂಷಣೆ ಕೂಡ ಆಗುವ ಸಂಭವತೆ ಇರುತ್ತದೆ. ಇಲ್ಲವಾದರೆ ಮಣ್ಣಿನಲ್ಲಿ ಈ ಭೂಮಿಯ ಒಳಗಡೆ ನೀರು ಇರುತ್ತದೆ, ನಮಗೆ ಗೊತ್ತಿದೆ, ಅದನ್ನು ಅಂತರ್ಜಲ ಎನ್ನುತ್ತಾರೆ ಮತ್ತು ಈ ಅಂತರ್ಜಲದಲ್ಲಿ ಒಂದು ವೇಳೆ ಈ ಮಣ್ಣು ಪ್ರದೂಷಿತವಾಗುವ ಮಣ್ಣು ಕೂಡಿಕೊಂಡರೆ ಅಲ್ಲಿ ಕೂಡ ನೀರಿನ ಪ್ರದೂಷಣೆ ಆಗುತ್ತದೆ. ಹೀಗೆ ಅನೇಕ ಪರಿಣಾಮಗಳು ಮಣ್ಣಿನಲ್ಲಿ ಆಗುತ್ತವೆ ಎಂಬುದು ನಾವು ನೋಡಿದ್ದೇವೆ. ಈಗ ಇಲ್ಲಿ
ಹಳದಿ ಚೌಕಟ್ಟಿನಲ್ಲಿ ಇಲ್ಲಿ ನಮಗೆ ಏನು ಕೊಡಲಾಗಿದೆ ನೋಡ್ರಿ, ಒದ್ದೆ ಕಸ, ಒಣ ಕಸ, ಅದರಂತೆ ಮನೆಗಳಲ್ಲಿ ಶೌಚಾಲಯ ಇದರ ಮೇಲಿನ ವರ್ಗದ ಗೆಳೆಯರ ಜೊತೆ ಚರ್ಚೆ ಮಾಡಿರಿ ಎಂದು ಹೇಳಿದ್ದಾರೆ. ಒದ್ದೆ ಕಸ ಅಂದರೆ ಏನಿರುವುದು ಮತ್ತು ಒಣ ಕಸ ಎಂದರೆ ಏನಿರುವುದನ್ನು ನಾನು ನೋಡೋರಿ. ಈಗ ಒಣ ಕಸ ಎಂದರೇನೆ ಯಾವುವು ಡಿಕಂಪೋಸಬಲ್ ಎಂದರೇನೆ ವಿಘಟನಶೀಲ ಇರುತ್ತದೆ ಮತ್ತು ವಿಘಟನಶೀಲ ಇರುವುದಿಲ್ಲ. ಒಣ ಕಸ ಎಂದರೇನೆ ವಿಘಟನಶೀಲ ಇರುವುದಿಲ್ಲ ಮತ್ತು ಒದ್ದೆ ಕಸ ಎಂದರೆ ಯಾವ ವಿಘಟನಶೀಲ ಇರುತ್ತವೆ. ಒದ್ದೆ ಕಸ ಅಂದರೆ ವಿಘಟನಶೀಲ, ಒಣ ಕಸ ಅಂದರೆ ಅವಿಘಟನಶೀಲ ಇರುತ್ತವೆ. ಈ ಪ್ರಕಾರವಾಗಿ ಇಲ್ಲಿ ನೀವು ಚರ್ಚೆಯನ್ನು ಮಾಡಿರಿ. ಮಣ್ಣಿನ ಪ್ರದೂಷಣೆ ಹವೆ, ಅದರಂತೆ ನೀರಿನ ಪ್ರದೂಷಣೆ ಇವುಗಳೊಂದಿಗೆ ಇರುವ ಸಂಬಂಧ ಎಂಬುದನ್ನು ನೋಡು. ಮಣ್ಣಿನ ಪ್ರದೂಷಣ ಆದರೆ ಹವೆಗೆ ಹೇಗೆ ಪರಿಣಾಮ, ಹವೆ ಪ್ರದೂಷಣೆ ಆದರೆ ನೀರಿಗೆ, ನೀರಿನ ಪ್ರದೂಷಣೆ ಆದರೆ ಮಣ್ಣಿಗೆ ಯಾವ ಪರಿಣಾಮ ಆಗುತ್ತದೆ ಎಂಬುದನ್ನು ನಾವಿಲ್ಲಿ ಈ ಸಂಬಂಧದ ಸಹಿತ ನಾವಿಲ್ಲಿ ತಿಳ್ಕೊಳ್ಳುವ. ಇಲ್ಲಿ ನೋಡ್ರಿ, ಒದ್ದೆಯಾದ ಕಸಗಳನ್ನು ಗೊಬ್ಬರದಲ್ಲಿ ರೂಪಾಂತರಿಸಿದೆ. ಒದ್ದೆಯಾದ ಕಸ ಅಂದರೆ ಯಾವ ವಿಘಟನಶೀಲ ಇರುತ್ತೆ. ವಿಘಟನಶೀಲ ಕಸವನ್ನು ಗೊಬ್ಬರಗಳಲ್ಲಿ ರೂಪಾಂತರಿಸದೆ ಅವುಗಳನ್ನು ತಪ್ಪು ಪದ್ಧತಿಯಿಂದ, ಒಂದು ವೇಳೆ ಎಂದರೆ ಹಾನಿಕಾರಕ ಪದ್ಧತಿಯಿಂದ ಅವುಗಳನ್ನು ಎಲ್ಲಿಯಾದರೂ ಚೆಲ್ಲಿದರೆ ಅದರಿಂದಾಗಿ ಅವು ಕೊಳೆಯುತ್ತದೆ ಮತ್ತು ಅದರಿಂದಾಗಿ ಅಲ್ಲಿ ಹಾನಿಕಾರಕ ರೋಗ ಜಂತುಗಳು ಬೆಳೆಯುತ್ತದೆ. ಅದರಲ್ಲಿ ಹಾನಿಕಾರಕ ರೋಗ ಜಂತುಗಳು ಅಲ್ಲಿ ಬೆಳವಣಿಗೆ ಆಗುತ್ತದೆ. ಮತ್ತು ಈ ಹಾನಿಕಾರಕ ರೋಗ ಜಂತುಗಳು ಒಂದು ವೇಳೆ ನೀರಿನಲ್ಲಿ ಬೆರೆತುಕೊಂಡರೆ ಅಲ್ಲಿ ನೀರಿನ ಪ್ರದೂಷಣೆ ಆಗುತ್ತದೆ ಮತ್ತು ಈ ನೀರು ಒಂದು ವೇಳೆ ಹೋಗಿ ಒಂದು ಸ್ಥಳದಲ್ಲಿ ನಿಲ್ಲುತ್ತದೆ. ಅಲ್ಲಿ ಈ ಮಣ್ಣಿನ ಯಾವ ಘಟಕಗಳಿರುತ್ತವೆ ಅಲ್ಲಿನ ಮಣ್ಣು ಒದ್ದೆ ಆಗುತ್ತದೆ ಮತ್ತು ಅಲ್ಲಿ ಮಣ್ಣು ಒದ್ದೆ ಆದ ಕಾರಣ ಅಲ್ಲಿ ಒದ್ದೆಯಾದ ಕಸದ ಜೊತೆಗೆ ಆ ಮಣ್ಣು ಕೂಡಿಕೊಂಡು ಅಲ್ಲಿ ಒಂದೇ ಪ್ರಕಾರವಾಗಿ ಕೂಡಿಕೊಳ್ಳುತ್ತದೆ ಮತ್ತು ಅದರಿಂದಾಗಿ ಅಲ್ಲಿನ ಆ ಮಣ್ಣಿನ ಕೂಡ ಅಲ್ಲಿ ಪ್ರದೂಷಣೆ ಆಗುತ್ತದೆ. ಮೊದಲಾಗಿ ನೀರಿನ ಪ್ರದೂಷಣೆ ಆಗುತ್ತೆ, ನಂತರ ಹೋಗಿ ಅಲ್ಲಿ ಮಣ್ಣಿನ ಪ್ರದೂಷಣೆ ಆಗುತ್ತದೆ ಮತ್ತು ಆ ಮಣ್ಣಿನಿಂದಾಗಿ ಬೆಳೆಗಳ ಪ್ರದೂಷಣೆ ಕೂಡ ಆಗುತ್ತದೆ. ಈ ಮಣ್ಣು ಹಾಗೆ ಇಟ್ಟ ಕಾರಣ ಅಲ್ಲಿ ಹಾನಿಕಾರಕ ವಿಷಾಣುಗಳ ಬೆಳವಣಿಗೆ ಆಗುತ್ತದೆ ಮತ್ತು ಅಲ್ಲಿನ ಹವೆ ಕೂಡ ಅಲ್ಲಿ ಪ್ರದೂಷಿತವಾಗುತ್ತದೆ. ಹಾಗೆಯೇ ಈ ಹಾನಿಕಾರಕ ವಿಷಾಣುಗಳು ನೀರಿನಲ್ಲಿ ಬೆರೆತುಕೊಂಡರೆ ಅಲ್ಲಿ ನೀರಿನ ಕೂಡ ಅಲ್ಲಿ ಪ್ರದೂಷಣೆ ಆಗುವುದು ನಮಗೆ ಕಂಡುಬರುತ್ತದೆ. ಮತ್ತು ಈಗ ಇನ್ನೊಂದು ಮೊದಲನೇದಾಗಿ ನೋಡಿದೆ ಒದ್ದೆಯಾದ ಕಸದ ಅಸುರಕ್ಷಿತ ಎಂದರೆ ತಪ್ಪು ಪದ್ಧತಿಯಿಂದ ಚೆಲ್ಲಿಕೆ. ಮತ್ತು ಇನ್ನೊಂದು ಒಕ್ಕಲತನದಲ್ಲಿ ಕೀಟನಾಶಕಗಳ ರಾಸಾಯನಿಕ ಗೊಬ್ಬರಗಳು ಯಾವ ಉಪಯೋಗ ಮಾಡ್ತಾರೆ ಅದರಿಂದ ಕೂಡ ಅಲ್ಲಿ ಮಣ್ಣಿನ ಪ್ರದೂಷಣೆ ಆಗೇ ಆಗುತ್ತದೆ. ನಮಗೆ ಗೊತ್ತಿದೆ ಮಣ್ಣಿನ ಪ್ರದೂಷಣೆ ಆಗೇ ಆಗುತ್ತದೆ, ಏಕೆಂದರೆ ಮಣ್ಣಿನಲ್ಲಿ ಅವು ಕೂಡಿಕೊಳ್ಳುತ್ತವೆ ಮತ್ತು ಅವು ಹವೆಯಲ್ಲಿ ಕೂಡ ಕೂಡಿಕೊಳ್ಳುತ್ತವೆ. ಮಣ್ಣಿನ ಕೀಟನಾಶಕಗಳಾಗಿರಲಿ, ಆ ಕೀಟನಾಶಕಗಳು ಒಂದು ವೇಳೆ ಹವೆಯಲ್ಲಿ ಕೂಡಿಕೊಂಡ್ರೆ ಹವೆಯ ಪ್ರದೂಷಣೆ ಕೂಡ ಆಗುತ್ತೆ ಮತ್ತು ಒಂದು ವೇಳೆ ನೀರಿನಲ್ಲಿ ಕೂಡಿಕೊಂಡ್ರೆ ನೀರಿನ ಕೂಡ ಪ್ರದೂಷಣೆ. ಎಂದರೆ ನೀವು ಒಂದೇ ಕೀಟನಾಶಕಗಳ ಗೊಬ್ಬರಗಳ ಬಳಕೆ ರಾಸಾಯನಿಕ ಗೊಬ್ಬರಗಳ ಒಂದು ವೇಳೆ ಉಪಯೋಗ ಮಾಡಿದರೆ ಅಲ್ಲಿ ಹವೆ, ನೀರು, ಮಣ್ಣು ಈ ಮೂರುಗಳಲ್ಲಿ ಪ್ರದೂಷಣೆ ಆಗಿದ್ದು ನಮಗೆ ಕಂಡುಬರುತ್ತದೆ. ಮಾನವನ, ಪಶುಗಳ, ಪಕ್ಷಿಗಳ, ಅನೇಕ ಪ್ರಾಣಿಗಳ ಮಲಮೂತ್ರಗಳು ಒಂದು ವೇಳೆ ಮಣ್ಣಿನಲ್ಲಿ ಬೆರೆತುಕೊಂಡರೆ ಅಲ್ಲಿ ಮಣ್ಣಿನ ಪ್ರದೂಷಣೆ ಆಗುತ್ತದೆ ಮತ್ತು ನಂತರ ಒಂದು ವೇಳೆ ನೀರಿನಲ್ಲಿ ಬೆರೆತುಕೊಂಡರೆ ನೀರಿನ ಕೂಡ ಪ್ರದೂಷಣೆ ಆಗುತ್ತದೆ ಮತ್ತು ಇವುಗಳು ಮನೆಯಲ್ಲಿ ಬೆರೆತುಕೊಂಡರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುರ್ಗಂಧ ಬರುತ್ತದೆ ಮತ್ತು ಈ ದುರ್ಗಂಧದಿಂದ ಅಲ್ಲಿ ಹವೆ ಕೂಡ ಪ್ರದೂಷಣೆ ಆಗುತ್ತದೆ. ಎಂದರೆ ಇಲ್ಲಿ ಕೂಡ ಹವೆ, ನೀರು, ವಾಯುಗಳ ಪ್ರದೂಷಣೆ ಆಗುತ್ತದೆ. ಮೊದಲನೇದಲ್ಲಿಯೂ ಕೂಡ ಹವೆ, ನೀರು, ವಾಯು, ಎರಡನೇದಲ್ಲಿಯೂ ಕೂಡ ಹವೆ, ನೀರು, ವಾಯು ಮತ್ತು ಮೂರನೇದಲ್ಲಿಯೂ ಕೂಡ ಹವೆ, ನೀರು, ವಾಯು, ಹೀಗೆ ಎಲ್ಲವುಗಳ ಇಲ್ಲಿ ಪ್ರದೂಷಣೆಯಾಗಿದ್ದು ನಮಗೆ ಕಂಡುಬರುತ್ತದೆ. ಈ ಪ್ರಕಾರವಾಗಿ ಇಲ್ಲಿ ಹವೆ, ನೀರು, ವಾಯು ಇವುಗಳ ಪ್ರದೂಷಣೆಯಲ್ಲಿ ಸಂಬಂಧ ಇದ್ದಿದ್ದು ನಮಗೆ ಇಲ್ಲಿ ಕಂಡು ಬರುತ್ತದೆ. ಈಗ ನಾವು ಪ್ರದೂಷಣೆ ಪ್ರತಿಬಂಧಕ ಮತ್ತು ನಿಯಂತ್ರಣ, ಈಗ ಇಲ್ಲಿಯವರೆಗೆ ನಾವು ಹವೆ ಪ್ರದೂಷಣೆ, ಮಣ್ಣಿನ ಪ್ರದೂಷಣೆ, ನೀರಿನ ಪ್ರದೂಷಣೆ ಇವುಗಳ ಡೀಟೇಲ್ ಆಗಿ ಇಲ್ಲಿ ಅಭ್ಯಾಸ ಮಾಡಿದ್ದೇವೆ. ಈ ಎಲ್ಲ ಅಭ್ಯಾಸ ಮಾಡಿದ ನಂತರ ಅವುಗಳ ಘಾತಕ ಪರಿಣಾಮಗಳಾಗುತ್ತವೆ ಎಂಬುದನ್ನು ನಮಗೆ ತಿಳಿದಿದೆ. ಆದರೆ ಇವುಗಳನ್ನು ಕಂಟ್ರೋಲ್ ಮಾಡುವ ಸಲುವಾಗಿ, ಇವುಗಳ ನಿಯಂತ್ರಣ ಮಾಡುವ ಸಲುವಾಗಿ ಯಾವ ಪ್ರಕಾರವಾಗಿ ಏನು ಮಾಡಲಾಗಿದೆ ಎಂಬುದನ್ನು ನಾವು ಈಗ ನೋಡುತ್ತಿದ್ದೇವೆ. ಭಾರತದ ಸರ್ಕಾರವು ಅನೇಕ ಪ್ರಕಾರವಾಗಿ ಅಲ್ಲಿ ಕಾಯ್ದೆಗಳನ್ನು ಮಾಡಿದೆ ಈ ಪ್ರದೂಷಣೆಯನ್ನು ನಿಯಂತ್ರಣ ಮಾಡುವ ಸಲುವಾಗಿ ಮತ್ತು ಕೆಲವು ಕಾಯ್ದೆಗಳನ್ನು ಕೂಡ ಅಲ್ಲಿ ಮಾಡಿದೆ. ಈ ಕಾಯ್ದೆಗಳಲ್ಲಿ ಯಾವ್ಯಾವ ಕಾಯ್ದೆಗಳಿವೆ? ಜಲ ಪ್ರದೂಷಣೆ ಪ್ರತಿಬಂಧನ ಮತ್ತು ನಿಯಂತ್ರಣ ಅಧಿನಿಯಮ 1974ರಲ್ಲಿ ಜಲ ಪ್ರದೂಷಣೆಯ ಪ್ರತಿಬಂಧನ ಮತ್ತು ಅಲ್ಲಿ ಅದರ ಮೇಲೆ ನಿಯಂತ್ರಣ ಮೇಲೆ ಒಂದು ಕಾಯ್ದೆ ಆಯಿತು. ಹವೆ ಪ್ರದೂಷಣೆ ಪ್ರತಿಬಂಧನ ಮತ್ತು ನಿಯಂತ್ರಣ ಮೇಲೆ 1981ರಲ್ಲಿ ಆಯಿತು ಮತ್ತು ಪರ್ಯಾವರಣ ಸಂರಕ್ಷಣಾ ಅಧಿನಿಯಮ 1986ರಲ್ಲಿ. ಇವುಗಳ ವರ್ಷಗಳಾಗಿವೆ, ಅವುಗಳನ್ನು ನೀವು ಕಂಪಲ್ಸರಿಯಾಗಿ ನೆನಪಿಡಬೇಕು. ಇವು ತುಂಬ ಮಹತ್ವದಾಗಿವೆ. ಮತ್ತು ಜೈವ ವೈದ್ಯಕೀಯ ತ್ಯಾಜ್ಯ, ಅಪಾಯಕಾರಕ ಉತ್ಸರ್ಜನೆ, ಘನತ್ಯಾಜ್ಯ, ಧ್ವನಿ ಪ್ರದೂಷಣೆ ನಿಯಂತ್ರಣ ಇವೆಲ್ಲವುಗಳ ಕುರಿತು ಕೂಡ ಅನೇಕ ಕಾಯ್ದೆಗಳನ್ನು ಅಲ್ಲಿ ಮಾಡಲಾಗಿದೆ. ಈ ಅನೇಕ ಕಾಯ್ದೆಗಳು ಇಲ್ಲಿ ಅಸ್ತಿತ್ವದಲ್ಲಿ ಇವೆ ಮತ್ತು ಈ ಯಾವ ನಿಯಮಗಳಿವೆ, ಈ ಯಾವ ಕಾಯ್ದೆಗಳಿವೆ ಇವುಗಳ ನಿಯಂತ್ರಣೆಗಳ ಮೇಲೆ ಕಾಯ್ದೆಗಳ ಪಾಲನೆ ಆಗುತ್ತಿದೆ ಅಥವಾ ಇಲ್ಲ ಎಂಬುದನ್ನು ಮಹಾನಗರ ಪಾಲಿಕೆ
ಜಿಲ್ಲಾ ಪರಿಷತ್ತು, ಪಂಚಾಯತ್ಗೆ, ಗ್ರಾಮ ಪಂಚಾಯತಿ, ಹಾಗೆ ಔದ್ಯೋಗಿಕ ವಸಾಹತು, ಹೀಗೆ ಅನೇಕ ಸಂಸ್ಥೆಗಳಿಂದಾಗಿ ಅನೇಕ ಸಂಸ್ಥೆಗಳ ಮುಖಾಂತರವಾಗಿ ಇವುಗಳ ಪಾಲನೆ ಆಗುತ್ತದೆ ಅಥವಾ ಇಲ್ಲ ಎಂಬುದನ್ನು ಅಲ್ಲಿ ನಿಯಂತ್ರಿತವಾಗಿಡಲಾಗುತ್ತದೆ, ಅವುಗಳನ್ನು ನೋಡಲಾಗುತ್ತದೆ. ಮತ್ತು ಯಾವ ಪಾಲನೆ ಆಗುವುದಿಲ್ಲ ಅಲ್ಲಿ ಅವರಿಗೆ ಆ ತಕ್ಕ ನಿಯಮಕ್ಕನುಸಾರವಾಗಿ ಆ ಕಾಯ್ದೆಕ್ಕನುಸಾರವಾಗಿ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಪ್ರದೂಷಣೆಯ ಪ್ರತಿಬಂಧನ ಮತ್ತು ನಿಯಂತ್ರಣವನ್ನು ನೋಡಿದ್ದೇವೆ. ಈ ಪ್ರಕಾರವಾಗಿ ನಮ್ಮದು ಇಲ್ಲಿ 8ನೇ ಪಾಠವು ಕೂಡ ಮುಕ್ತಾಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು 9ನೇ ಪಾಠಕ್ಕೆ ಆರಂಭ ಮಾಡುವ. ನೀವು ಇಲ್ಲಿನ ಸ್ವಾಧ್ಯಾಯವನ್ನು ಬರೆಯಿರಿ. 9ನೇ ಪಾಠದ ಹೆಸರು ಇದೆ ಆಪತ್ತು ವ್ಯವಸ್ಥಾಪನೆ. ಇದರ ಅಭ್ಯಾಸವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.